ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದರಲ್ಲಿ SLC ಇಂಗ್ಲೀಷ್ ವಿಷಯದ ಪ್ರೋಸ್ 2 ದರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಪ್ರೋಸ್ನ ಸಂಪೂರ್ಣ ಶೇರ್ ಯುವರ್ ರೆಸ್ಪಾನ್ಸಸ್ ಅಂದರೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು ವಿತ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ಸುಲಭ ಇವೆ. ನೀವು ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸನ್ನ ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು SLC ಅನ್ನೋ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಪ್ರತಿಯೊಂದು ಪಾಠದ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಕ್ವಶನ್ ಆನ್ಸರ್ಗಳು ಅಷ್ಟೇ ಮಾತ್ರವಲ್ಲ, LBI ಕ್ವಶನ್ ಪೇಪರ್ಗಳು, ಮಿಡ್ ಟರ್ಮು, ಅನ್ವಲ್ಲು, ಒಟ್ಟಿನಲ್ಲಿ SLC ಅನ್ನೋ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತವೆ. ಅದನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಒಂದು ಚಾನಲ್ಲು ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ, ಅವ್ರಿಗೆ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಇಂಗ್ಲೀಷ್ ಪ್ರೋಸ್ 2 ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ನಾನು ನಿಮಗೆ ಎಲ್ಲ ಚಾನಲ್ಲಿ ಎ ಹೀರೋ ಆ ಒಂದು ಪ್ರೋಸ್ನ ಕ್ವಶನ್ ಆನ್ಸರ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಈಗ ಎಲ್ಲ ಚಾನಲ್ ಹಾಕಿದ್ದೀನಿ ಮತ್ತು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ ಸೆಟ್ರಿ. ಓಕೆನಾ? ನೆಕ್ಸ್ಟು ಕ್ವಶನ್ ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 1 ನೋಡಿ. ಇವೆಲ್ಲ ನಿಮ್ಮ ಒಂದು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು ಅಥವಾ ಶೇರ್ ಯುವರ್ ರೆಸ್ಪಾನ್ಸ್ ಆನ್ಸರ್ಸು. ಶೇರ್ ಯುವರ್ ರೆಸ್ಪಾನ್ಸು. ನಿಮಗೆ ಕನ್ಫ್ಯೂಸ್ ಆದ ಕ್ವಶನ್ಗಳು ಬುಕ್ಕಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ. ಯಾವ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ನಂಬರ್ 1 ನೋಡಿ. ಇಟ್ಸ್ ಎ ರೆಗ್ಯುಲರ್ ಸೀನ್. ವಾಟ್ ವಾಸ್ ದ ರೆಗ್ಯುಲರ್ ಅಬೌಟ್ ದ ಸೀನ್? ಪ್ಯಾರಾ 1 ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡಿ. ಇನ್ ಎ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಲೈಕ್ ಮುಂಬೈ, ದ ಕಮ್ಯೂಟರ್ಸ್ ಒನ್ ಹೂ ಟ್ರಾವೆಲ್ಸ್ ಟು ದ ವರ್ಕ್ ಪ್ಲೇಸ್ ಡೈಲಿ. ಇದ್ರ ಮೀನಿಂಗ್ ಇದು, ಕಮ್ಯೂಟರ್ಸ್ ಮೀನಿಂಗ್ ಇದು. ವೇರ್ ಮೋರ್ ಈವ್ನಿಂಗ್ ಟೈಮ್ಸ್ ದೇ ಆರ್ ಹರಿ ಟು ಗೋ ಬ್ಯಾಕ್ ಹೋಮ್, ಸೊ ದೇ ರಶ್ ಟು ಬೋರ್ಡ್ the trains. If they missed the particular train, they are in trouble and get late to reach their home. So it is a regular scene for the people. No one has time to think about the others. ಇದನ್ನು ಶಾರ್ಟ್ ಆಗಿ ಬರ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2. ರೋಮಾ ತಲ್ರೇಜಾ tried to settle into a corner near the door in the train. Was she right in doing this? What would you have done if you were there? Answer: no. It's always better to avoid standing near the door. If I were in her place, the first thing I would try to do would be move into the compartment away from the door. However, it is easier said than done. The trains are so jam-packed, the movement is almost impossible and quiet. Often we expose ourselves to grave danger. Next question number 3. There is a girl with the tracks. The voices cried out. Answer: the voices came from the passengers who stood at the door of the train, which was coming from the opposite direction. Question number 4. Baleshwar was impulsive in taking a decision because there is a girl by the tracks. ಆನ್ಸರ್ ಇದನ್ನು ಕೊಟ್ಟಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ಅಪ್ರೋಪ್ರಿಯೇಟ್ಲಿ. ಪ್ಯಾರಾ 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ದ ಡಿಕ್ಷನರಿ ಸೇಸ್ ಕ್ಯಾಲೋಸ್ ಮೀನ್ಸ್ ಅನ್ಕನ್ಸರ್ನ್ಡ್. ಇನ್ ದಿಸ್ ಸಿಚುವೇಶನ್ ಹೂ ಡು ಯು ಥಿಂಕ್ ವಾಸ್ ಕ್ಯಾಲೋಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್? ಅಂದರೆ ಅನ್ಕನ್ಸರ್ನ್ಡ್ ಯಾರು ಅಂತ ಕೇಳಿದ್ದಾರೆ. ಆನ್ಸರ್: ದ ಪೀಪಲ್ ಹೂ ಸಾವ್ ದ ಸೀನ್ ದ ರೋಮಾ ಹ್ಯಾಡ್ ಮೆನ್ ಆನ್ ದ ಟ್ರ್ಯಾಕ್ಸ್. ಥೋಫ್ ದೇ ಹ್ಯಾಡ್ ಸೀನ್ ದೇ ಡಿಡ್ ನಾಟ್ ವಾಲಂಟಿಯರ್ ಟು ಹೆಲ್ಪ್ ಹೇರ್. ಅಂದರೆ ಅವರು ಯಾರು ಕೂಡ ಪೀಪಲ್ ಅವಳಿಗೆ ಹೆಲ್ಪ್ ಮಾಡೋದಿಲ್ಲ. ದೇ ವೇರ್ ಕನ್ಸಿಡರ್ಡ್ ಆ್ಯಸ್ ಅ ಕೊಲೋಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್. ನೆನ್ಪಿಟ್ಕೊಳ್ಳಿ, ಕೊಲೋಸನ್ನು ವರ್ಡನ್ನು ಬಳಸ್ತಾರೆ. ಕೊಲೋಸ್ ಅಂದರೆ ಏನು? ಅನ್ಕನ್ಸರ್ನ್ ಅಂತ ಅರ್ಥ, ಅಂದರೆ ಕೇರ್ ಮಾಡಲಿಲ್ಲ ಅಂತ ಅವರು. ಆದಮೇಲೆ ನೆಕ್ಸ್ಟ್ ಕ್ವಶನ್ನು ಕ್ವಶನ್ ನಂಬರ್ 6 ನೋಡಿ. ಬಾಲೇಶ್ವರ್ ರಶ್ಡ್ ಟು ಹೆಲ್ಪ್ ದ ಗರ್ಲ್. ಹಿಸ್ ಮೂವ್ಮೆಂಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ ವಿತ್ ವೆರ್ಬ್ಸ್ ಲೈಕ್ ಶೋಡ್, identify two more such verbs or verbal phrases in paragraph 5. Answer: the two more verbal phrases are: first one, jumped off, and second one, landed on. ನೆಕ್ಸ್ಟು ಶೇರ್ ರೆಸ್ಪಾನ್ಸ್. ಇನ್ನೊಂದು ಕ್ವಶನ್ಸು ಎಲ್ಲ ನೆಕ್ಸ್ಟ್ ಪಾರ್ಟ್, ಅದು ಶೇರ್ ರೆಸ್ಪಾನ್ಸ್ ಅಥವಾ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು. ಕ್ವಶನ್ ನಂಬರ್ 1. ವೇರ್ ಡಿಡ್ ಬಾಲೇಶ್ವರ ಫೈಂಡ್ ರೋಮಾ ಎಟ್ ಲಾಸ್ಟ್? ಆನ್ಸರ್: ಎಟ್ ಲಾಸ್ಟ್ ಬಾಲೇಶ್ವರ್ ಫೌಂಡ್ ರೋಮಾ ಬೈ ದ ಸೈಡ್ ಆಫ್ ದ tracks between the two stations approximately 5 kilometers apart.
ನಿಮಗೆ ಫಾಸ್ಟ್ ಆದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ಕ್ವಶನ್ ನಂಬರ್ 2, Benji of tea kai, but there was no response and no help in sight. Why was it so? Read paragraph 6 and answer. ಅವರು ನಿಮ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಯಾವ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅವರು. ನೀವು ಆ ಪ್ಯಾರಾಗ್ರಾಫ್ ಓದ್ಕೊಂಡ್ಬಿಟ್ಟು ನೀವು ಆನ್ಸರ್ನ ಬರೀಬೇಕು. ಆಲ್ಮೋಸ್ಟ್ ನಾನು ಕೊಟ್ಟಿದ್ದೀನಲ್ಲ ಆನ್ಸರ್ ನೋಡಿ. ರೋಮಾ ಹ್ಯಾಡ್ ಫಾಲನ್ ಬೈ ದ, ಇದು ತುಂಬ ಲಾಂಗ್ ಕೊಟ್ಟಿದ್ದೀನಿ, ಎಕ್ಸಾಮಲ್ಲಿ ಇಷ್ಟು ಬರೋಕ್ಕೋಗ್ಬೇಡಿ, ಇನ್ನೂ ಶಾರ್ಟಾಗಿ ಬರೀರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ. ಇನ್ನೂ ಶಾರ್ಟಾಗಿ ಬರೀರಿ ನೋಡಿ. ಕ್ವಶನ್ ಹೆಂಗೆ ಕೇಳಿದ್ರಿ, ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಸೈಡ್. ವೈ ವಾಸ್ ಅಂತ ಕೇಳಿದರೆ ಶಾರ್ಟಾಗಿ ಆನ್ಸರ್ ಬರಿಬೋದು ಅಥವಾ ಲಾಂಗ್ ಕೂಡ ಬರಿಬೋದು. ರೋಮಾ ಹ್ಯಾಡ್ ಫಾಲನ್ ಬೈ ದ ರೈಲ್ವೆ ಟ್ರ್ಯಾಕ್ ವೈಲ್ commuting by an electric train, and Baleshwar also had jumped off a still moving train after pulling the chain. Both the trains had moved on with the rest of the passengers as if nothing untoward had happened, since it was the railway tracks somewhere between two stations which were 5 kilometers apart in the Thane district. There weren't people around and there was no help in sight. Roma couldn't answer the question as she had blacked out after the fall because of a gash in the head. ಸ್ವಲ್ಪ ಲಾಂಗ್ ಆನ್ಸರ್ ಇದೆ, ನಿಮಗೆ ಶಾರ್ಟ್ ಬೇಕು ಅನ್ನೋರು ನಿಮ್ಮ ಬುಕ್ಕಲ್ಲಿ ಪ್ಯಾರ್ ನೋಡ್ಕೊಳ್ಳಿ, ಅಲ್ಲಿ ಶಾರ್ಟ್ ಆನ್ಸರ್ ಇದೆ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 3 ಕೇಳಿದರೆ, ಫಿಲ್ ಇನ್ ದ ಟೇಬಲ್ ವಿತ್ ಅಪ್ರಾಪ್ರಿಯೇಟ್ ಡೀಟೇಲ್ಸು. ಈ ಟೇಬಲ್ ನೋಡಿ, ಇಲ್ಲಿ ಡೀಟೇಲ್ಸ್ ಕೇಳಿದ್ದಾರೆ, ನಿಮ್ಮ ಬುಕ್ಕಲ್ಲಿ ಕ್ವಶನ್ ಕೇಳಿದ್ದಾರೆ ನೋಡಿ. ನೇಮ್ ಬರಬೇಕು, ಏಜ್, ಎಜುಕೇಷನ್ನು, ಸ್ಟೇಟ್ ದೇ ಬಿಲಾಂಗ್ ಟು, ಪ್ರೊಫೆಷನ್ನು, ರೀಸನ್ಸ್ ಫಾರ್ ಬೋರ್ಡಿಂಗ್ ದ ಟ್ರೈನ್ ಎಲ್ಲ ಕೇಳಿದ್ದಾರೆ. ಅವ್ರ ನೇಮನ್ನು ಬರಬೇಕು, ಏಜು, ಅವರ ವಯಸ್ಸೆಷ್ಟು, ಅವ್ರ ಶಿಕ್ಷಣ ಏನಾಗಿದೆ, ಮತ್ತು ಅವ್ರದ್ದು ರಾಜ್ಯ ಯಾವುದು, ಮತ್ತು ಪ್ರೊಫೆಷನ್ ಅವರ ವೃತ್ತಿ ಯಾವುದು, ಕೆಲಸ ಯಾವುದು, ಮತ್ತು ಅವರು ಯಾವುದಕ್ಕೆ ಟ್ರೈನ್ ಯಾವಾಗ ಕೆಲಸಕ್ಕಾಗಿ ಗೊತ್ತಿದ್ರು, ಟ್ರೈನ್ ಹತ್ತಕ್ಕೆ ಒಂದು ರೀಸನ್ ಇರುತ್ತಲ್ವಾ, ಅದನ್ನು ಕೇಳಿದ್ದಾರೆ. ಆಲ್ಮೋಸ್ಟ್ ಇವರೆಲ್ಲ ಕೂಡ ಹೋಮ್ಗೆ ಹೋಗಕ್ಕೆ, ಮನೆಗೆ ಹೋಗಕ್ಕೆ ಇರ್ತದೆ. ನೇಮು ರೋಮಾ, 21 ವರ್ಷ, ಗ್ರ್ಯಾಜುಯೇಟ್ ಅಂದರೆ ಅವ್ರದ್ದು BCom ಮುಗಿದಿರ್ತದೆ, ಗ್ರ್ಯಾಜುಯೇಟು. ಇನ್ನು ಸ್ಟೇಟು ಮಹಾರಾಷ್ಟ್ರ, ಪ್ರೊಫೆಷನ್ ಇನ್ನು ಕೆಲಸ ವರ್ಕಿಂಗ್ ಇನ್ ಕಾಲ್ ಸೆಂಟರ್, ಅವರು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ನು ಯಾಕೆ ಅವರು ಟ್ರೈನ್ಗೆ ಹತ್ತಿರ್ತಾರೆ, ಮನೆಗೆ ಹೋಗೋಕ್ಕೆ, ಬ್ಯಾಕ್ ಟು ಹೋಮ್. ಬಾಲೇಶ್ವರ 20 ವರ್ಷ, ಹೈಸ್ಕೂಲ್ ಡ್ರಾಪ್ಔಟು, ಉತ್ತರ ಪ್ರದೇಶ್, UP ಅಂತ ಕರೀತಾರೆ, ಅನ್ಎಂಪ್ಲಾಯ್ಡ್, ಅವ್ನಿಗೆ ಯಾವುದೇ ರೀತಿ ಕೆಲಸ ಇರೋದಿಲ್ಲ, ಕೆಲಸ ಹುಡ್ಕೊಂಕತ್ತಾನೆ ಅವರು. ಯಾರು ಬಾಲೇಶ್ವರ ಕೆಲಸ ಹುಡ್ಕೋಕ್ಕೆ ಬಂದಿರ್ತಾನೆ ನಾವು, ಇವನು ಕೂಡ ಮನೆಗೆ ಹೋಗ್ತಿರ್ತಾನೆ. ನೆಕ್ಸ್ಟ್ ಪಾರ್ಟು ಶೇರ್ ರೆಸ್ಪಾನ್ಸಸ್ಸು. ಕ್ವಶನ್ ನಂಬರ್ 1, ಹೂ ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ್. ಆನ್ಸರ್, ದ ಮಿಡಲ್ ಏಜ್ಡ್ ಟೆಂಪೋ ಟ್ರಕ್ ಡ್ರೈವರ್ ಹೂ ಸ್ಪೋಕ್ ಗುಜರಾತಿ volunteered to help Baleshwar. Question number 2, Roma stirred and hair is flirted often. What could have made her react so? Answer, Roma was shifted to back of the tempo truck with Baleshwar. She lay on the seat. When the vehicle moved unsteadily, it made her stir and hair is flirted often. Next, question number 3, some details of Roma's brother are given in paragraph 14. Read and fill in the columns appropriately. Answer, ದಿನೇಶ್ ತಲ್ರೇಜ, ಜಾಬ್ ಏನು, ಮಾರ್ಕೆಟಿಂಗ್ ಜಾಬ್, ಪ್ಲೇಸು ಉಲ್ಲಾಸ್ ನಗರ್, ವೆಹಿಕಲ್ಲು ಮೋಟರ್ ಸೈಕಲ್. ಇಷ್ಟು ಬರೋದು ಸಾಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಪಾರ್ಟು ಶೇರ್ ರೆಸ್ಪಾನ್ಸಸ್. ಇವು ಕೂಡ ಶೇರ್ ರೆಸ್ಪಾನ್ಸಸ್ ಅಂದರೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು. ರೆಸ್ಪಾನ್ಸ್ ಅಂದ್ರೆ ಕೂಡ ಒಂದೇ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಒಂದೇ. ಒಂದನೇ ಕ್ವಶನ್ ನೋಡಿ, ಹೋ ಐ ಕುಡಂಟ್ ಥ್ಯಾಂಕ್ ಹಿಮ್. ಬಾಲೇಶ್ವರ್ ಥೋಟ್, ಹೂ ಡು ಯು ಥಿಂಕ್ ಹಿ ಕುಡಂಟ್ ಥ್ಯಾಂಕ್? Answer, Baleshwar couldn't thank the tempo truck driver because he was busy to admit Roma to the hospital and spoke with Dr. Anil Agarwal. ಅವನು ಅನಿಲ್ ಅಗರ್ವಾಲ್ ಹೇಳ್ತಾನೆ, ಡಾಕ್ಟರ್ಗೆ ಹೇಳ್ತಾನೆ ಈ ರೀತಿ, ನಾನು ಆ ಟೆಂಪೋ ಟ್ರಕ್ ಡ್ರೈವರ್ಗೆ ಹೆಲ್ಪ್ ಮಾಡೋಕ್ಕೆ, ಅಂದರೆ ಹೆಲ್ಪ್ ಮಾಡಿದವರು ಯಾರು ಹೆಲ್ಪ್ ಮಾಡಿದರು, ಟೆಂಪೋ ಟ್ರಕ್ ಡ್ರೈವರ್ಗೂ ಇವಂಗೆ ಹೆಲ್ಪ್ ಮಾಡ್ತಾರೆ, ಬಾಲೇಶ್ವರ್ಗೆ. ಇವನೇನು ಮಾಡ್ತಾನೆ, ಅವನಿಗೆ ಹೆಲ್ಪ್ ಹೇಳೋದನ್ನು ಥ್ಯಾಂಕ್ಸ್ ಹೇಳೋದನ್ನ ಮರಿತಾನೆ. ಅವ್ನು ನಿಮ್ಗೆ ಹೆಲ್ಪ್ ಮಾಡಿರ್ತಾನೆ, ಇವನು ಅವನಿಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿತಾನೆ. ಏನು ಸಿಂಪಲಾಗಿ ಹೇಳ್ತೀನಿ ನೋಡಿ, ಬಾಲೇಶ್ವರ್ ಏನು ಮಾಡ್ತಾನೆ, ಟೆಂಪೋ ಟ್ರಕ್ ಡ್ರೈವರ್ಗೆ ಥ್ಯಾಂಕ್ಸನ್ನು ಹೇಳಿರೋದಿಲ್ಲ, ಅರ್ಥ ಆಯ್ತಾ. ಇನ್ನು ಕ್ವಶನ್ ನಂಬರ್ 2, ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲೆನ್? ಆನ್ಸರ್ ನೋಡಿ, ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ಟು ಫೈಂಡ್ ಔಟ್ ರೋಮಾಸ್ ಬಿಲಾಂಗಿಂಗ್ಸ್. ದಿನೇಶ್ ಟೋಲ್ಡ್ ಹಿಮ್ ದ್ಯಾಟ್ ಹಿಯರ್ ಮೊಬೈಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ಅಲ್ಲಿ ಅವ್ರದ್ದು ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗು ಮಿಸ್ ಆಗಿರ್ತದೆ, ಅದರಿಂದ ಅದನ್ನು ತರೋಕ್ಕಂತ ಅವನು ಬಾಲೇಶ್ವರ ಅದೇ ಸ್ಪಾಟಿಗೆ ಹೋಗಿರ್ತಾನೆ. ಇನ್ನು ಮೂರನೇದು, ಬಾಲೇಶ್ವರ್ ಗಾಟ್ ಸಮ್ ಅಸಿಸ್ಟೆನ್ಸ್ ಫ್ರಮ್ ಎ ರೈಲ್ವೆ ಎಂಪ್ಲಾಯ್. ಆನ್ಸರ್, ವೆನ್ ಹಿ ವಾಸ್ ಲುಕಿಂಗ್ ಫಾರ್ ಎರ್ ಬಿಲಾಂಗಿಂಗ್ಸ್ ಎಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್, ಈ ರೈಲ್ವೆ ಎಂಪ್ಲಾಯ್
assured that Roma's belongings had been already found. Question number 4 ನೋಡಿ. Roma said, I think it's astonishing. What was the astonishing answer? The manner in which she had been rescued was astonishing. According to Roma, it was astonishing because a stranger would jump up a train and risk his life for her. She was also a stranger to him. ಇಷ್ಟಾದರೆ ನಿಮ್ಮೊಂದು ಶೇರ್ ಯುವರ್ ರೆಸ್ಪಾನ್ಸಸ್ ಅಥವಾ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು ಕ್ವಶನ್ ಮುಗಿತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಥಿಂಕ್ ಅಬೌಟ್ ದ ಟೆಕ್ಸ್ಟು ಇವೆಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತಾನೆ. ಇದು 1ನೇ ಪಾಠ ಆಯಿತು. ನಿಮಗೆ 2ನೇ ಪಾಠಲ್ಲಿ ಥಿಂಕ್ ಅಬೌಟ್ ದ ಟೆಕ್ಸ್ಟು ಇವೆಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತಾನೆ. ಸೊ ಪಾರ್ಟ್ 2 ಹಾಕ್ತೀನಿ, ಆಲ್ಮೋಸ್ಟ್ ಬೇಗನೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ ಒಂದು ವಿಡಿಯೋ ಬೇಕಂದರೆ ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅವಾಗ ಮಾತ್ರ ನಿಮಗೆ ಪಾರ್ಟ್ 2 ಸಿಗ್ತದೆ. ಓಕೆ, ಮತ್ತು ಈ ಒಂದು ವಿಷಯ ಬಿಟ್ಟು ನಿಮಗೆ ಕನ್ನಡ ಬೇಕಾ, ಗಣಿತ ಬೇಕಾ, ಕಮೆಂಟ್ ಹಾಕಿ. ಯಾವ ಪಾಠ ಬೇಕು ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾವು ಆ ಒಂದು ವಿಡಿಯೋಗಳನ್ನು ಬೇಗ ಹಾಕ್ತೀವಿ. ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ. ನಾನು ಇವಾಗಲೆಲ್ಲ ಥಿಂಕ್ ಅಬೌಟ್ ಟೆಕ್ಸ್ಟ್ ನಿಮಗೆ ಪಾರ್ಟ್ 2 ಅಲ್ಲಿ ಕೊಡ್ತೇನೆ. ಎಲ್ಲ ಹೇಳ್ತಾ ಹೋದರೆ ನಿಮಗೆ ವಿಡಿಯೋ ತುಂಬಾ ಲೇಟ್ ಆಗ್ತದೆ, ಅರ್ಧ ಗಂಟೆ ಆಗ್ತದೆ. ಸೊ ಪಾರ್ಟ್ 2 ಅಲ್ಲಿ ನೀವು ಥಿಂಕ್ ಅಬೌಟ್ ಟೆಕ್ಸ್ಟು ಆನ್ಸರ್ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.